ಇನ್ನು ಬಿಡದಿ ಟೌನ್ಶಿಪ್ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ವಿರೋಧಿಸಿ BJP ಪ್ರತಿಭಟನೆ ಮಾಡ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಘಟಾನುಘಟಿ ನಾಯಕರು ಪಾಲ್ಗೊಂಡಿದ್ದಾರೆ. ಮಾಜಿ CM ಯಡಿಯೂರಪ್ಪ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಇದ್ದಾರೆ. BJP ಅಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು. ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಕೇಂದ್ರದ ಮಂತ್ರಿ. ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಯಾವ್ಯಾವ ನಾಯಕರು ಪಾಲ್ಗೊಂಡಿದ್ದಾರೆ ಅಂತ. ಆ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. BJP ಶಾಸಕರು, ಸಂಸದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು. ಇನ್ನು ಶಾಸಕರು, ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಪಾಲ್ಗೊಂಡಿರೋದು. ಈಗ JDS ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರ ನೀವು. ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದನ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಶ ಆಗಲ್ಲ ನಿಮ್ಗೆ. ಅವ್ರ ಕೂಸು ನಿಮ್ ಕೂಸು ಎತ್ಕೊಳ್ರಿ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನೋ ಅವು ಎತ್ಕೊಳ್ರಿ. JDS ಕೂಸನ್ನ ಯಾಕೆ ತಗೊಳಕ್ ಹೋಗ್ತೀರಾ ನೀವು? ಇಲ್ಲ ಸಲ್ಲದ ಅಪಚಾರವನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಾ. ಅವ್ರೇನ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಏನನ್ನ ಅಕ್ವೇರಿಯಂ ನೋಟಿಸ್ ಕೊಟ್ಟಿರ್ಲಿಲ್ಲ. BJP ಸರ್ಕಾರ ಇದ್ದಾಗ ನಾವೇನಾದ್ರೂ ನೋಟಿಸ್ ಕೊಟ್ಟಿದ್ದೀರಾ? ನಾವೇನ್ ಕೊಟ್ಟಿಲ್ಲ ಇದನ್ನ. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಏನು ಈ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಅಧಿಕಾರದ ಮದ, ಅಧಿಕಾರದ ದರ್ಪ ಎಲ್ಲಿಗೆ ತಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಆ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಆ ಪ್ರತಿಭಟನೆ ನಿರತ ಇರ್ತಕ್ಕಂಥ ರೈತರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಿ ಅವರಿಗೆ ಜೈಲಿಗೆ ಅಡ್ತಕ್ಕಂಥ ಷಡ್ಯಂತ್ರ ಕುತಂತ್ರ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಹಿಳಾ ವಿರೋಧಿ ಸರ್ಕಾರ ಕೇಸ್ ಹಾಕಿದ್ರಿ ನೀವು. ಯಾರ ವಿರುದ್ಧ ಕೇಸು? ಯಾರು ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಕೇಸು. ಯಾರ ಅಧಿಕಾರಿಗಳಿಗೆ ಹೆದರಿಸಿ ಓಡಿಸಿದ್ರೆ ಅವರ ವಿರುದ್ಧ ಕೇಸು. ಆದ್ರೆ ಯಾವ ಅಳಂಗದಲ್ಲಿ ಕೇಸ್ ಆಯ್ತು, ನಮ್ಮ ಶಿವನಿಗೆ ಅಪಮಾನತೆ ಮಾಡಕ್ಕೆ ಹೊರಟಿದ್ರು ಅವರ ಕೇಸು ವಾಪಸ್ ತಗೊಂಡ್ರಿ. ಯಾವ DJ ಅಲ್ಲಿ KJ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು ಆ ಕೇಸು ವಾಪಸ್ ತಗೊಂಡ್ರಿ. ಇಲ್ಲಿ ಹುಬ್ಬಳ್ಳಿಯ ಶಾಸಕರು ಕೂತಿದ್ದಾರೆ, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ ಸುಡಕ್ಕೆ ಹೊರಟ್ರು ಆ ಕೇಸನ್ನು ವಾಪಸ್ ತಗೊಂಡ್ರಿ. ಒಂದು ಕಡೆ ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದು ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ ಅವರ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು, ಬಹುಶಃ ನಾನು ಅನೇಕ ಮಂದಿ ಮಾತಾಡಿದಂತ ಟೈಮಲ್ಲಿ ಅವರು ಆ ಕನಸಿನ ಯೋಜನೆ ಏನಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಕನಸಿನ ಯೋಜನೆ ಅದು ರಿಯಲ್ ಎಸ್ಟೇಟಿನ ಏನು ಬ್ರೋಕರ್ಗಳು ಇದಾರೋ ಅವ್ರಿಗೆ ಆದಾಯ ಮಾಡಿಕೊಂಡಂತ ಯೋಜನೆ ಇವತ್ತು ಸಾಮಾನ್ಯ ಮುಖ್ಯಮಂತ್ರಿಗಳು ತಂದಾರ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಟನೆ ಆಗ್ತಿರುವಂಥ ಸ್ಥಳದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ನೋಡ್ತಾ ಇದ್ದೀವಿ, ಎಲ್ಲ ನಾಯಕರು ಮಾತಾಡಿದ್ದನ್ನು ಕೂಡ ಕೇಳ್ತಾ ಇದ್ದೀವಿ. ಪ್ರತಿಭಟನೆ ಇನ್ನೂ ಸಾಗ್ತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ? ರಂಗನಾಥ್, ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಸಂಜೆ 5 ಗಂಟೆವರೆಗೂ ಕೂಡ ಈ ಪ್ರತಿಭಟನೆ ನಡೆಯುತ್ತೆ. BJP ಎಲ್ಲ ಮುಖಂಡರು ಕೂಡ ಪ್ರತಿಭಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ವಿಪಕ್ಷ ನಾಯಕರು, BJP ರಾಜ್ಯಾಧ್ಯಕ್ಷರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಪ್ರತಿಭಟನಾ ಸ್ಥಳದಲ್ಲಿದ್ದಾರೆ. BJP ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು, ಸಂಸದರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅವರು ಒತ್ತಡ ಹಾಕ್ತಿರುವಂಥದ್ದು, ಆಗ್ರಹವನ್ನು ಮಾಡ್ತಿರುವಂಥದ್ದು, ಟೌನ್ಶಿಪ್ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಮತ್ತು ರೈತರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ಮತ್ತು ಯಾರ್ಯಾರಿಂದ ಈಗಾಗಲೇ ಜಮೀನು ಸ್ವಾಧೀನಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪರಿಹಾರಗಳನ್ನು ವಿತರಣೆ ಮಾಡಿದ್ರು ಅದೆಲ್ಲ
ಇದೆಲ್ಲವನ್ನು ಕೂಡ ತಕ್ಷಣಕ್ಕೆ ವಾಪಸ್ ಪಡಿಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೀಗ ಪ್ರತಿಭಟನಾ ಸ್ಥಳದ ದೃಶ್ಯ ಹೀಗಿದೆ ರಂಗನಾಥ್. ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಸಂಜೆವರೆಗೂ ಕೂಡ ನಡೆಯುವಂತಹ ಪ್ರತಿಭಟನೆಯಲ್ಲಿ ಎಲ್ಲ ಬಿಜೆಪಿಯ ಶಾಸಕರು, ಉಳಿದಂತಹ ಜನಪ್ರತಿನಿಧಿಗಳು ಯಾರ್ಯಾರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು, ಸಂಸದರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಾ ಶಾಸಕರು ವೇದಿಕೆಯ ಮೇಲೆ ಕುಳಿತಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಉಳಿದಂತೆ ಬಿಜೆಪಿಯ ಬೆಂಗಳೂರಿನ ಹಲವು ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜೆಪಿಯ ಉಳಿದಂತ ಕಾರ್ಯಕರ್ತರು ಕೂಡ ಇಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಕೇವಲ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಮಾತ್ರವಲ್ಲ ರಂಗನಾಥ್, ಈಗಾಗಲೇ ಬಿಡದಿಯಲ್ಲಿ ಹೋರಾಟವನ್ನ ಮಾಡ್ತಿದ್ದಂತಹ ಹಲವು ರೈತರು ಕೂಡ ಈಗಾಗಲೇ ಇಲ್ಲಿಗೆ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ ನಡೀತಿರುವಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು, ಮುಖಂಡರೆಲ್ಲೂ ಕೂಡ ರೈತರನ್ನ ಪ್ರತಿನಿಧಿಸುವಂತಹ ಹಿನ್ನೆಲೆಯಲ್ಲಿ ಹಸಿರು ಶಾಲುಗಳನ್ನ ಹಾಕಿಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿಭಟನಾ ಭಾಷಣಗಳನ್ನ ಅವರು ಮಾಡ್ತಿದ್ದಾರೆ. ಅದೇ ರೀತಿ ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ, ಆಕ್ಷೇಪವನ್ನ, ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ಲಕಾರ್ಡ್ಗಳನ್ನ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ತೋರಿಸ್ತಾ ಇದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನು ಸಂಜೆ 5 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಈ ಪ್ರತಿಭಟನೆ ಮುಂದುವರಿಯುತ್ತೆ. ರಂಗನಾಥ್. ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.